ಮಾಚಗೊಂಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಮಾಚಗೊಂಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಶೇಖರ ವೆಂಕಟರಾಮನ್ ಒಬ್ಬ ಪ್ರಸಿದ್ಧ ಭಾರತೀಯ ಭೌತಶಾಸ್ತ್ರಜ್ಞ. ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ವಿಜ್ಞಾನ ದಿನ ಅಂತ ಹೇಳಿಬಿಟ್ಟು ಫೆಬ್ರವರಿ 28ಕ್ಕೆ ಆಚರಣೆಯನ್ನು ಮಾಡ್ತೀವಿ. ಏನಕ್ಕೆ ಮಾರ್ಚ್ 1ಕ್ಕೆ ಈ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಇಟ್ಕೊಂಡಿದ್ದಾರೆ ಅಂದರೆ, ಫೆಬ್ರವರಿ 28, 29 ನಮ್ಮ ನೌಕರರ ಸಮ್ಮೇಳನ ಇತ್ತು. ಎಲ್ಲ ಸಮ್ಮೇಳನಕ್ಕೆ ತೆರಳಿದ್ರು ಸುಮಾರು ಜನ. ಹಾಗಾಗಿ ಈ ದಿನವನ್ನು ಅವರು 28ನೇ ವಿಜ್ಞಾನ ದಿನವನ್ನು ಈ ದಿನ ಮಾರ್ಚ್ 1ಕ್ಕೆ ವಸ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಈ ಮಾಚಗೊಂಡನಹಳ್ಳಿ ಶಾಲೆಯಲ್ಲಿ ಮಕ್ಕಳಿಗೆ ಹಾಗೂ ನಮ್ಮ ಪೋಷಕರಿಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀವಿ. ತುಂಬ ಖುಷಿಯಾಗಿದೆ. ನಾವು ಈಗಾಗಲೇ ಎಲ್ಲ ಕೊಠಡಿಗಳಿಗೆ ಹೋಗಿ ಮಕ್ಕಳು ಏನೇನು ಅವರ ಪ್ರತಿಭೆಗಳಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮೇಡಮ್ನವ್ರು ಹೇಳಿದಂಗೆ ವಿಜ್ಞಾನ ಟೀಚರು ನಾನಂತೂ ಇದು ಮೊದಲನೇ ಬಾರಿ ನೋಡ್ತಿರೋದು. ವಿಜ್ಞಾನ ದಿನಾಚರಣೆ ಅಂಗವಾಗಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಇದೇ ಮೊದಲನೇ ಬಾರಿ. ಅದರಲ್ಲೂ ಕೂಡ ನಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿ ನೀವು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿರೋದು ತುಂಬ ಶ್ಲಾಘನೀಯ. ನೀವು ಮಾಡ್ತಿರೋಂಥದ್ದು ಇದು ಸಾಮಾನ್ಯವಾಗಿ ಒಂದಿನ 2 ದಿನದ ಕೆಲಸ ಅಲ್ಲ. ಒಂದು 15 ದಿನ ಹಿಂದೆನೇ ಇದಕ್ಕೆ ಪ್ರಿಪೇರ್ ಆಗಬೇಕಾಗಿರುತ್ತೆ. ನೀವು ಒಬ್ಬರೇ ಪ್ರಿಪೇರ್ ಆಗಬೇಕಾಗಿಲ್ಲ. ಟೀಚರ್ಸ್ಗಳು, ಮಕ್ಕಳು, ಅದರಲ್ಲಿ ಪೋಷಕರು. ನನ್ನ ಅಂದಾಜಲ್ಲಿ ಪೋಷಕರು ಒಂದು 1 ಗಂಟೆ ರಾತ್ರಿ ತನಕ ಮಾಡಿರ್ತಾರೆ ಇದನ್ನ. ಯಾಕಂತೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಸಹ ಮಾಡಿದ್ದೀವಿ. ಇದರಲ್ಲಿ ಪೋಷಕರ ಜ್ಞಾನ ಬೆಳೆಯುತ್ತೆ ಮತ್ತೆ ಮಕ್ಕಳ ಜ್ಞಾನ ಕೂಡ ಬೆಳೆಯುತ್ತೆ. ಸಿ ವಿ ರಾಮನ್ ಅವರ ಹೆಸರಿನಲ್ಲಿ 1986ನೇ ಇಸ್ವಿಯಿಂದಲೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಅನೇಕ ವಿಜ್ಞಾನಿಗಳು ನಮ್ಮ ದೇಶದಲ್ಲಿ ಹುಟ್ಟು ಬಂದಿದ್ದಾರೆ. ಪ್ರಪಂಚಕ್ಕೆ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗಣಿತದಲ್ಲಿ 0ಯನ್ನು ಕಂಡುಹಿಡಿದವರು ಕೂಡ ನಮ್ಮ ದೇಶದ ಗಣಿತಜ್ಞರೇ ಆಗಿದ್ದಾರೆ. ಈ ವಸ್ತು ಪ್ರದರ್ಶನ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಿದ್ದೀವಿ. ಎಲ್ಲ ಟೀಚರ್ಸು, ಮಕ್ಕಳು ಆಗಲಿ, ಪೋಷಕರಾಗಲಿ ತುಂಬ ಎಫರ್ಟ್ ಹಾಕಿದ್ದೀವಿ. ಪ್ರತಿಯೊಂದು ಮಗುಗೂ ನಾವು ಈ ಥರದೇ ಮಾಡಬೇಕು ಕೆಲವೊಂದು ಮಕ್ಳಿಗೆ ಪಾಪ ಗೊತ್ತಾಗ್ತಾ ಇರಲಿಲ್ಲ. ಮಿಸ್ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇದ್ರು. ಪ್ರತಿಯೊಂದು ಮಗುನೂ ಕರೆದು ನೀನು ಈ ಥರ ಮಾಡಬೇಕು ಅಷ್ಟು ಉತ್ಸಾಹದಿಂದ ಈ ಮಕ್ಕಳು ತುಂಬ ಚೆನ್ನಾಗಿ ಈ ವಸ್ತು ಪ್ರದರ್ಶನಕ್ಕೆ ಮಾಡೆಲ್ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಹಾಗೆ ಪ್ರತಿಯೊಂದು ಮಗುನೂ ಉತ್ಸಾಹದಿಂದ ಇರ್ತಾ ಇದ್ರು. ನಾನಿಲ್ಲಿ ಈ ಒಂದು ವಿಜ್ಞಾನ ಎಕ್ಸಿಬಿಷನ್ಗೆ ತೀರ್ಪುಗಾರಳಾಗಿ ಬಂದಿದ್ದೀನಿ. ವಿಜ್ಞಾನಕ್ಕೆ ಶ್ರದ್ಧೆಯೇ ತಂದೆ, ಅಭ್ಯಾಸವೇ ತಾಯಿ. ಈ ನಿಟ್ಟಿನಲ್ಲಿ ಈ ಒಂದು ಮಾಚಗೊಂಡನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳು ಬಹಳ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಈ ಒಂದು ವಿಜ್ಞಾನ ಪ್ರದರ್ಶನವನ್ನು ಮಾಡಿರ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಸೋತೆನೆಂದು ಕುಗ್ಗಬೇಡ, ಗೆದ್ದೆನೆಂದು ಹಿಗ್ಗಬೇಡ, ಭಾಗವಹಿಸಿದೆ ನಮ್ಮ ಹೆಮ್ಮೆ ನಿಮಗಿರಲಿ. ಈ ದಿನ ನಮ್ಮ ಸ್ಕೂಲಲ್ಲಿ ಮಾಚಗೊಂಡನಹಳ್ಳಿ ಸ್ಕೂಲಲ್ಲಿ ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಿದ್ವಿ. 28ಕ್ಕೆ ಮಾಡಬೇಕಾಗಿದ್ದ ನಾವು ಈ 1ನೇ ತಾರೀಕಿಗೆ ಮಾಡ್ತಿದ್ವಿ. ಈ ದಿನ ಮಾಡ್ತಿದ್ವಿ. ನಮಗೆ ಖುಷಿ ತಂದಿದ್ವಿ.
ನಾವೆಲ್ಲರೂ ಶಿಕ್ಷಕರು ಸುಮ್ಮನೆ ಒಂದು ದಿನ ಪ್ರೇಯರಲ್ಲಿ ಮಾತಾಡ್ತಾ ಇದ್ವಿ ಎಕ್ಸಿಬಿಷನ್ ಏರ್ಪಡಿಸಬೇಕು ಅಂತ. ಅದು ಇಷ್ಟು ಅದ್ದೂರಿಯಾಗಿ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾವು ಕನಸಲ್ಲಿ ಊಹಿಸಿರಲಿಲ್ಲ. ಇಷ್ಟು ಚೆನ್ನಾಗಿ ಪೋಷಕರು ಮಕ್ಕಳಿಗೆ ಸಪೋರ್ಟ್ ಕೊಟ್ಟು ಎಲ್ಲರೂ ಸಹ ಮಾದರಿಗಳನ್ನು ತಯಾರಿಸ್ಕೊಂಡು ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಕ್ಕಳು ಅದರ ಬಗ್ಗೆ ಒಳ್ಳೆ ಜ್ಞಾನವನ್ನು ಹೊಂದ್ಕೊಂಡು ಸಪ್ರೇಟಾಗಿ ಡ್ರಾಯಿಂಗ್ ಶೀಟ್ನಲ್ಲಿ ಬರ್ಕೊಂಡು ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದು, ಈ ಒಂದು ಪ್ರದರ್ಶನಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತುಂಬ ಶ್ರಮವನ್ನು ಪಡೆದಿದ್ದಾರೆ. ಜೊತೆಗೆ ಮಕ್ಕಳು ಅವ್ರ ಜೊತೆಗೆ ಪೋಷಕರು ಕೂಡ ತುಂಬ ಶ್ರಮ ಪಡೆದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ತುಂಬ ಧನ್ಯವಾದವನ್ನು ಪೋಷಕರಿಗೆ ಅರ್ಪಿಸ್ತಾ ಇದ್ದೀವಿ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಹುರುಪು ತುಂಬಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದ ಜಾನಕಮ್ಮ, ಎಸ್ಡಿಎಂಸಿ ಅಧ್ಯಕ್ಷರಾದ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧ್ರುವಕುಮಾರ್, ಮುಖ್ಯ ಶಿಕ್ಷಕರಾದ ಸವಿತಾ, ವಿಜ್ಞಾನ ಶಿಕ್ಷಕರಾದ ಭುವನೇಶ್ವರಿ, ಸಹ ಶಿಕ್ಷಕರಾದ ಹೀನಾ ತಬ್ಬಾಸಂ, ಮಂಜಾ ನಾಯಕ್, ಶೀಲಾ, ನಯನ, ರಜಿಯಾ ಸುಲ್ತಾನ, ಗೀತಾ, ವೇದಾವತಿ, ವಿಜ್ಞಾನ ವಸ್ತು ಪ್ರದರ್ಶನದ ತೀರ್ಪುಗಾರರಾದ ಜಗದೀಶ್, ಸುಜಾತ, ಪ್ರೌಢಶಾಲಾ ಶಿಕ್ಷಕರಾದ ಮಮತಾ, ತ್ರಿಶಲಾದೇವಿ, ಸವಿತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಇಂದ್ರೀಸ್, ಹೊನ್ನಮ್ಮ, ಸಾಹಿರಾ ಬಾನು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.